ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸಿದಂತಹ ರಘು ಅವರು ಆ ವಾರದ ಪ್ರಿನ್ಸಿಪಲ್ ಆಗಿದ್ರು. ಇಡೀ BB ಕಾಲೇಜ್ನ ಪ್ರಿನ್ಸಿಪಲ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಅವ್ರು ಕಾರ್ಯನಿರ್ವಹಿಸಿದ್ರು ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಟಾಸ್ಕ್ ಅಲ್ಲೂ ಅವರು ಉಸ್ತುವಾರಿಯಲ್ಲೂ ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗಿ ಉಸ್ತುವಾರಿ ನಡೆಸಿಕೊಟ್ರು ಅಂತಾನೆ ಹೇಳ್ಬೋದು. ಹಾಗೂ ಪ್ರಿನ್ಸಿಪಲ್ ಆಗಿ ಎಷ್ಟು ನಿಭಾಯಿಸ್ಬೇಕು ಅವ್ರ ಕ್ಯಾರೆಕ್ಟರ್ ಅಷ್ಟು ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದಲ್ಲದೆ ತುಂಬಾ ಟಫ್ ಇದ್ದಿದ್ದು ಅಂದರೆ ಪೇರೆಂಟ್ಸ್ ಮೀಟಿಂಗು. ಅದರಲ್ಲಿ ಅವ್ರಿಗೆ ಏನು ಅನ್ಸುತ್ತೋ ಅದನ್ನ ಡೈರೆಕ್ಟಾಗಿ ಪೇರೆಂಟ್ಸ್ಗಳು ಮುಖದ ಮೇಲೆ ಪ್ರಿನ್ಸಿಪಾಲ್ಗೆ ಹೇಳೋರು. ಅದನ್ನು ಅವರು ಸಿಟ್ಟು ಕೋಪದಲ್ಲಿ ಏನು ತಗೊಳ್ದೆ ಅವ್ರಿಗೆ ಎಷ್ಟು ಹೇಳ್ಬೇಕೋ ಅಷ್ಟು ಹೇಳಿ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು. ಅದಲ್ದಲೇ ಅವ್ರಿಗೆ ತುಂಬ ಕೋಪ ಬರ್ತತೆ. ನಾವು ನೋಡಿದ್ದೀವಿ ಒಂದು ಕುಕ್ಕಿಂಗ್ ಶೋ ಅಲ್ಲಿ ಅವ್ನು ತುಂಬ ಸಿಟ್ಟು ಮಾಡ್ಕೊಂತ ಇರ್ತಾನೆ. ಆದರೆ ಇಲ್ಲಿ ಬಿಗ್ ಬಾಸ್ ಮನೇಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಹಾಗೂ ಅವನ ಕೋಪ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. ಹಾಗಾಗಿನೇ ಅವರು ಈ ಸಲ ಕಿಚ್ಚನ ಚಪ್ಪಾಳೆಗೆ ಪಾತ್ರರಾದರು ಅಂತಾನೆ ಹೇಳ್ಬೋದು. ಹಾಗೂ ಕಾಲೇಜ್ನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಅವ್ರ ಕ್ಯಾಪ್ಟನ್ಸಿನೂ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಈ ಸಲನೂ ಅವರಿಗೆ ಕ್ಯಾಪ್ಟನ್ಸಿ ಬಂದಿದ್ರು ತಪ್ಪಿರ್ತಿರ್ಲಿಲ್ಲ. ಯಾಕಂತಂದ್ರೆ ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಪ್ರತಿಯೊಬ್ಬರು ಅಂದ್ರೆ ಗಿಲ್ಲಿನೇ ಜಾಸ್ತಿ ಅವರಿಗೆ ಕ್ವಾಟ್ಲೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದನ್ನು ನಿಭಾಯಿಸ್ಕೊಂಡು ಯಾವುದೇ ತರ ಸಿಟ್ ಮಾಡ್ಕೊಂಡಲೆ ಕಾಮಾಗಿ ನಿಭಾಯಿಸ್ಕೊಂತ ಆಟನ ಎಲ್ಲಾರ್ದು ಚೆನ್ನಾಗಿ ಕರೆಕ್ಟಾಗಿ ಉಸ್ತುವಾರಿ ಮಾಡ್ತಾ ಈ ವಾರ ತುಂಬ ಚೆನ್ನಾಗಿ ಆಡಿ ಕಿಚ್ಚನ ಚಪ್ಪಾಳೆನ ತಗೊಂಡಿದ್ದಾನೆ. ಇದೇ ತರ ಮುಂದೆ ಚೆನ್ನಾಗಿ ಆಟ ಆಡ್ಲಿ ಅಂತ ನಮ್ಮ ಅಭಿಪ್ರಾಯ. ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.